ಏನಮ್ಮ ಕಾವ್ಯ, ಇವತ್ತು ಸ್ವರೂಪ್ ಬಂದಿದ್ದಂತೆ. ಹ್ಞೂ ಪಾಪ, ಇವತ್ತು ಬಂದಿದ್ದ. ಅವನು ಓದೋದೆಲ್ಲ ಮುಗಿತಂತೆನಾ? ಹಾಂ, ಮುಗೀತಂತೆ ಪಾಪ. ಹೌದಾ, ಸರಿ ತಗೋ. ಸರಿ ಪಾಪ, ನನಗೊಂದು ಸ್ವಲ್ಪ ಕೆಲಸ ಐತಿ, ನಾ ಒಳಗೆ ಹೋಗಿರ್ತೀನಿ. ಈಗಿನ ಹತ್ರ ಯಾರು ನಿಂತ್ಕೊಂತಾರ? ದೊಡ್ಡಪ್ಪ, ನಿಮ್ಗೆ ಊಟಕ್ಕೆ ಹಾಕೊಂಬರ್ಲಿ ರೀ? ಈಗೇನು ಬೇಡವಾ, ಇನ್ನೂ ಹೊಟ್ಟೆ ಹಸ್ತಿಲ್ಲ, ಆಮೇಲೆ ಹೇಳ್ತೇನೆ ತಗೋ. ಅಂದಂಗ ಈಗ ಸ್ವರೂಪ್ ಅಂತ ಹೇಳಿ ಬಂದಿದ್ನಲ್ಲ, ಅವ್ನು ಯಾರಂತ ಹೇಳಿ ನೋಡಕತ್ತೀನ್ವಾ? ಹ್ಞೂ ದೊಡ್ಡಪ್ಪ. ಅವನು ಯಾರೂ ಅಲ್ಲ, ನನ್ನ ಖಾಸ ದೋಸ್ತನ ಮಗ. ಓ ಹೌದೇನು ದೊಡ್ಡಪ್ಪ? ಅವನು ಅಂದ್ರೆ ನಾನು ಅವನು ಅವರಪ್ಪ ಇಬ್ರು ಬಿಸ್ನೆಸ್ ಪಾರ್ಟ್ನರ್ಸ್. ನನ್ನ ಫ್ರೆಂಡಿಗೆ ಇಬ್ರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ನಮ್ಗೆ ಹೆಂಗೈತಲ್ಲ ಹಂಗೆ ಮುಂದೆ ನಮ್ಮ ಕಾವ್ಯಾಗ ಅವ್ನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಐತೆ ನೋಡು. ಹೌದೇನು ದೊಡ್ಡಪ್ಪ? ಚಲೋ ಆಯ್ತು ತೊಗೊಳ್ರಿ. ರೀ, ಏನು ಇಷ್ಟೊತ್ತಾದ್ರೂ ಇಲ್ಲೇ ನಿಂತಿರಲ್ಲ? ಮತ್ತೇನು ಮಾಡ್ಬೇಕು, ಎಲ್ಲಿರ್ಬೇಕು? ಅಣ್ಣ, ಯಾಕೆ ಕಾವ್ಯ ಏನಾತ? ಅಮ್ಮ, ಪಾಪ, ಒಂದು ನಿಮಿಷ ಬರ್ರಿ ಇಲ್ಲೇ. ರೀ, ಯಾಕ ಕಾವ್ಯ ಕರೆಯಕತ್ತಾಳ? ಏನಾಗೈತಿ ನೋಡೋಣ ನಡ್ರಿ. ಅಣ್ಣ, ಜೀವನ್, ಯಾರಿದು? ಅಮ್ಮ, ಅದು ತಪ್ಪು ತಿಳ್ಕೊಬೇಡ. ಪಾಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಯಾಕೋ ಜೀವನ್, ಏನಾಯ್ತು? ಯಾರಿಕಿ ಹುಡುಗಿ? ಯಾಕೋ ಏನಾರ ಮಾತಾಡಕತ್ತಿಯಲ್ಲ? ಯಾರಿ ಹುಡುಗಿ? ಎದಕ್ಕೆ ನಮ್ಮನೆ ಕರ್ಕೊಂಡ್ ಬಂದಿದಿ? ಅಷ್ಟೆಲ್ಲಾರು ಕೇಳಕತ್ತೀವಿ, ಬಾಯ್ ಬಿಟ್ಟು ಹೇಳಕ್ ಏನಾಗೈತಿ ನಿನಗ? ಅಮ್ಮ, ಅದು ಈಕೆ ಹೆಸರು ಸ್ವಾತಿ. ನಾನು ಇವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೇನಿ. ಇನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿಯಾ? ರೀ, ನೀವು ಸ್ವಲ್ಪ ಈ ಕಡೆಗೆ ಬರ್ರಿ. ಉರ್ಮಿಳಾ, ಯಾಕೆ ಇಷ್ಟು ಸಿಟ್ ಮಾಡ್ಕೊಳತ್ತಿದಿ? ಸ್ವಲ್ಪ ಸಮಾಧಾನದಿಂದ ಮಾತಾಡು. ಅವನೇನು ಈಗ ಚಿಕ್ಕ ಮಗು ಅಲ್ಲ, ಅವನಿಗೂ ಗೊತ್ತಾಗ್ತೈತಿಯಲ್ಲ. ಹ್ಞೂ ರೀ, ನನಗೂ ಗೊತ್ತೈತಿ. ಹಂಗಂತ ಹೇಳಿ ಇಷ್ಟು ವರ್ಷ ನಾವು ಸಾಕಿ ಬೆಳೆಸೇವಿ, ಹಿಂಗ ನಮ್ಗೆ ಹೇಳ್ದ ಕೇಳ್ದ ಮದುವೆ ಮಾಡ್ಕೊಂಡು ಬಂದ್ಬಿಡ್ಬೇಕಾ? ನೀವು ಒಂದು ಸ್ವಲ್ಪ ಈ ಕಡೆಗೆ ಬರ್ರಿ, ನಾ ಮಾತಾಡ್ತೇನೆ ಅವ್ನ ಜೊತೆ. ಏ ಜೀವನ್, ನೀ ಏನು ಮಾಡಿದ್ದೀನಿ ನಿನಗೆ ಗೊತ್ತೈತೇನ? ನಿನಗೇನು ನಾವು ಮದುವೆ ಮಾಡಲ್ಲ ಅಂತ ಅಂದಿದ್ವಿ, ಅಥವಾ ನಿನಗೇನು ಯಾರು ಹೆಣ್ಣ ಕೊಡಕ್ಕೆ ರೆಡಿ ಇರಲಿಲ್ಲ? ಅಷ್ಟಕ್ಕೂ ಯಾರಿಕಿ ಈಕಿನ ಹಿಂದೆ ಮುಂದೆ ಏನು ಗೊತ್ತೇ ಇಲ್ಲ, ಅದು ಹೆಂಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನೀ ಮದುವೆ ಮಾಡ್ಕೊಂಡ್ ಬಂದಿ? ಅಮ್ಮ, ಅದು ನಾನು ಈಕಿ ಇಬ್ರು ಕಾಲೇಜ್ ಡೇಸ್ನಾಗ ಇಷ್ಟಪಟ್ಟಿದ್ವಿ. ಆಮೇಲೆ ನಿಮ್ಗೆಲ್ಲರಿಗೂ ಹೇಳಿ ಶಾಸ್ತ್ರೋತ್ತರವಾಗಿನ ಎಲ್ಲ ಹಿರಿಯರ ಸಮ್ಮುಖದೊಳಗಡೆ ಮದುವೆ ಮಾಡ್ಕೋಬೇಕು ಅಂತೇಳಿ ಬಹಳ ಆಸೆ ಇತ್ತು. ಆದ್ರೆ ಇವ್ರ ಮನ್ಯಾಗ ಇವ್ರ ಅಮ್ಮ ಚಿಕ್ಕಮ್ಮ ಅಂದ್ರೆ ಮಲತಾಯಿ ದುಡ್ಡಿನ ಆಸೆಗೆ ಅವ್ರ ತಮ್ಮಗ ಅವನು ಭಾಳ ಕುಡಿತಿದ್ದ. ಅವ್ರ ತಮ್ಮಗ ಮದುವೆ ಮಾಡ್ಕೊಡಕ್ಕೆ ನೋಡಿದ್ರು, ಭಾಳ ಅಂದ್ರೆ ಭಾಳ ಫೋರ್ಸ್ ಮಾಡಕತ್ತಿದ್ರು. ಅದಕ್ಕೆ ನನ್ನ ಮುಂದೆ ಎಲ್ಲ ಕಷ್ಟ ಹೇಳ್ಕೊಂಡ್ಲು. ಇನ್ನು ತಡ ಮಾಡಿದ್ರೆ ಆಗಂಗಿಲ್ಲ ಅಂತೇಳಿ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಬಂದ್ಬಿಟ್ಟಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಓ, ಅಂದ್ರೆ ತಾಯಿ ಇರ್ಲಾರ್ದಕ್ಕೆ ಈಕಿನೂ ಹೋದಲ್ಲ? ಆ ತಗೋಪ, ನಮ್ಮ ಮನಿನ ಧರ್ಮಛತ್ರ ಮಾಡ್ಕೊಂಡ್ಬಿಟ್ಟಿರಿ ಎಲ್ಲಾರು. ಅಣ್ಣ, ಯಾಕಣ್ಣ ನೀನು ಇಷ್ಟ ಅರ್ಜೆಂಟ್ ಮಾಡ್ದಿ? ನಿನಗೇನು ಮನ್ಯಾಗ ಪಪ್ಪ ಅಮ್ಮ ನಿನಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತಿದ್ದಿಲ್ಲೇನ? ಯಾರೋ ಗೊತ್ತು ಗುರಿ ಇಲ್ದವ್ರನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದಿ? ಇಲ್ಲಿ ನೋಡು ಕಾವ್ಯ, ಆ ಥರ ಗೊತ್ತು ಗುರಿ ಇರ್ಲಾರ್ದವ್ರು ಏನೂ ಅಲ್ಲ. ನನಗೆಲ್ಲ ಗೊತ್ತಿದ್ದೈತಿ, ಒಳ್ಳೆ ಹುಡುಗಿ, ಹಾಗಾಗಿನ ಮದುವೆ ಮಾಡ್ಕೊಂಬಂದೆ ನಾನು. ಅಷ್ಟು ಅರ್ಜೆಂಟ್ ಏನಿತ್ತಪ್ಪ? ನಮ್ಗೆಲ್ಲರಿಗೂ ಹೇಳ್ಬೇಕಿತ್ತು. ಹೋಗ್ಲಿ, ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕಿತ್ತು. ನಿಮ್ಮಪ್ಪ ಎಲ್ಲ ಹೊಂದಾಣಿಕೆ ಮಾಡ್ತಿದ್ರು, ಎಲ್ಲ ನೋಡಿ ಮಾತಾಡ್ತಿದ್ರು, ಬೇಕೋ ಬೇಡ ನೋಡಿ ಮದುವೆ ಮಾಡ್ಕೊಂಡ್ ಬರ್ತಿದ್ರು. ಅಮ್ಮ, ಅಷ್ಟೆಲ್ಲ ವಿಚಾರ ಮಾಡಿ ಡಿಸಿಷನ್ ತೊಗೊಳ್ಳೋಷ್ಟು ಟೈಮ್ ಇರಲಿಲ್ಲ. ಏನೋ ಪರಿಸ್ಥಿತಿ ಸಿಕ್ಕ ಹಿಂಗಾತು. ಏನು ಮಾಡ್ದೈತಿ ತಗೋ. ನಿನ್ನ ಹಣೆ ಬರ್ದಾಗ ನನ್ನ ಹಣೆ ಬರ್ದಾಗ ಈ ಮನೆಗೆ ಕಿನ್ನ ಸೊಸಿ ಅಂತ ಬರ್ತಿದ್ರೆ ಯಾರಿಂದ ತಪ್ಸಕ್ಕೆ ಹೇಳಿ ನೋಡೋಣ. ಹಾ, ನನಗೂ ಗೊತ್ತಿತ್ತು ತಗೊಳಪ್ಪ. ಇಷ್ಟೆಲ್ಲ ಆಸ್ತಿ ಐತಿ, ನಮಗೊಬ್ಬನ ಮಗ, ಇಷ್ಟು ನಿನಗೆ ಹೊಕ್ಕೇತ ಅಂತ ಹೇಳಿ ಗೊತ್ತೈತಿ. ಅದಕ್ಕೆ ಮಸ್ಲತ್ ಮಾಡಿ ಮದುವೆ ಮಾಡ್ಕೊಂಡಾಳ ನಿನ್ನ. ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ? ನೋಡೋ, ನಾಳೆ ಈಕಿನ ಮುಳ್ಳಾಕಾಳ್ ನಿನಗ. ಅದೇನು ದರಿದ್ರು ನಮಗೆ ಬೆನ್ ಹತ್ತು ಬಿಟ್ಟಾವ ಏನ? ಏನಾರ ಮಾಡ್ಕೊರಿ. ನಿಮ್ಮ ಹತ್ರ ಮಾತಾಡಕ್ ನನಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ. ಆದ್ರೂ ಅಣ್ಣ, ನೀ ಭಾಳ ದುಡುಕ್ಬಿಟ್ಟು ಒಂದು ಸ್ವಲ್ಪ ಅಮ್ಮ ಅಪ್ಪ ಎಲ್ಲರೂ ನೆನೆಸ್ಕೋಬೇಕಿತ್ತು. ಈ ಮನೆಗೆ ತಕ್ಕಂತ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡ್ ಬರ್ಬೇಕಿತ್ತು ನೀನು. ಅದು ಬಿಟ್ಟು ದಿಕ್ಕು ದೇಶ ಇಲ್ದವ್ರನ್ನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿಯಲ್ಲ. ಈ ತರ ಎಲ್ಲ ಮಾಡಿದ್ರ ನಾಳೆ ನನ್ನ ಮದುವೆ ಟೈಮಿಗೆ ತೊಂದರೆ ಆಗ್ತೈತಿ ಅಂತ ಹೇಳಿ ನಿನಗೆ ಗೊತ್ತಿಲ್ಲನ? ಇಲ್ಲಿ ನೋಡು ಕಾವ್ಯ, ನಾನು ಮಾಡಿದ್ದೇನೆ ತಪ್ಪಲ್ಲ. ನಾನು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದೇನಿ. ನಿನ್ನ ಮದುವೆಗೆ ಯಾಕೆ ತಪ್ಪಾಗ್ತೈತಿ? ಏನಾರ ಮಾಡ್ಕೋ, ನೀನ್ ಮಾಡಿದ ಮಾತ್ರ ನಾನಂತೂ ಒಪ್ಪಂಗಿಲ್ಲ. ಪಾಪ, ಸಾರಿ ಪಾಪ. ಮಾವ, ಸಾರಿ ಮಾವ. ಅದು ಇವ್ರು ಏನ್ ಹೇಳಿದ್ರು ಎಲ್ಲ ನಿಜಾನ. ಇರ್ಲಿ ಬಿಡಪ್ಪ, ಆದ್ರೆ ಒಂದು ಮಾತು ನಮ್ಗೆಲ್ಲರಿಗೂ ತಿಳಿಸ್ಬೇಕಿತ್ತು ನೀನು. ಪಾಪ, ನನ್ನ ತಪ್ಪಾಗೈತಿ. ನನ್ನ ತಲೆ ಒಳಗೂ ಈಗ ಮದುವೆ ಮಾಡ್ಕೋಬೇಕಂತ ಹೇಳಿ ಇರಲಿಲ್ಲ. ಆದ್ರೆ ಇಷ್ಟೆಲ್ಲ ಆತಲ್ಲೇ, ಹಾಗಾಗಿ ನಾನು ಫೋರ್ಸ್ಫುಲಿ ಮದುವೆ ಮಾಡ್ಕೊಂಡ್ ಬರ್ಬೇಕಾಯ್ತು. ಪ್ಲೀಸ್ ಪಾಪ, ನನ್ನ ಕ್ಷಮಿಸ್ರಿ. ಇರ್ಲಿ ತಗೋಪ, ಏನು ಮಾಡೋಕ್ಕಾಗ್ತೈತಿ. ಅಂದಂಗ ನಿಮ್ಮಪ್ಪ ಯಾರವ? ಅದು ಅವ್ರ ಹೆಸರು ಮಹಾದೇವ್ ಅಂತ ಹೇಳಿರಿ. ಹೌದವ, ಇರ್ಲಿ ತಗೋ. ಸೌಮ್ಯ, ಹಾ ದೊಡ್ಡಪ್ಪ. ಹೋಗು, ನಿಮ್ಮ ಬೈನಿಗ ಕರ್ಕೊಂಡು ಒಳಗೆ ದೇವ್ರ ಮನೆ ತೋರ್ಸು. ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಲಿ. ಸರಿ ದೊಡ್ಡಪ್ಪ. ಸೌಮ್ಯ, ನಾನು ಎಲ್ಲರಿಗೂ ಬೇಜಾರು ಮಾಡಿದ್ನ ಅನಿಸ್ತೈತಲ್ಲ? ಅಣ್ಣ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಹೆಂಗಾರ ಮಾಡಿ ಅಟ್ಲೀಸ್ಟ್ ದೊಡ್ಡಪ್ಪಗರ ಒಂದು ಮಾತು ಹೇಳ್ಬೇಕಿತ್ತೇನೋ ಅಂತ ನನಗನ್ಸಕತ್ತೈತಿ. ಅದು ನಾನು ಮಾಡಿದ ತಪ್ಪೈತಿ, ಇಲ್ಲ ಅಂತ ಅನ್ನಲ್ಲ. ಆದ್ರೆ ನನ್ನ ಪರಿಸ್ಥಿತಿಗೆ ಸಿಕ್ಕು ಈ ರೀತಿ ಆದೆ. ಪರಿಸ್ಥಿತಿ ಕೈಗೊಂಬೆ ಆಗಿ ನಾನು ಮದುವೆ ಮಾಡ್ಕೊಂಬರ್ಬೇಕಾಯ್ತು. ಇಲ್ಲ ಅಂದ್ರೆ ನಾ ಇವತ್ತ ನಾಳೆ ಪಪ್ಪನ ಮುಂದೆ ಅಮ್ಮನ ಮುಂದೆ ಮಾತಾಡಿ ಡಿಸ್ಕಷನ್ ಮಾಡಿ ಮದುವೆ ಮಾಡ್ಕೊಂಬರ್ಬೇಕಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಸಡನ್ ಆಗಿ ಇವತ್ತು ಅವ್ರ ಮಾವ ಎಲ್ಲಿದ್ನೋ ಏನೋ ಬಂದ್ಬಿಟ್ಟ. ಅಂತ ಮಾವಂದ್ರಿಂದ ನಮ್ಮಂತ ಹೆಣ್ಮಕ್ಳ ಜೀವನ ಎಷ್ಟು ಹಾಳಾಗಕತ್ತೈತೋ ಏನೋ. ಇರ್ಲಿ ತಗೋಣ. ವೈನಿ, ಬರ್ರಿ. ಸ್ವಾತಿ, ಈಕಿನ ಹೆಸರು ಸೌಮ್ಯ, ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳಿಕಿ. ಹಾಯ್ ಸೌಮ್ಯ. ಸೌಮ್ಯ, ಹೇಳಿದ್ನಲ್ಲ, ಈಕಿನ ಹೆಸರು ಸ್ವಾತಿ. ನಿನಗೆ ವೈನಿ ಆಗ್ಬೇಕು. ಹ್ಞೂ ಅಣ್ಣ, ಗೊತ್ತಾಯ್ತು. ವೈನಿ, ಬರ್ರಿ ಒಳಗ. ಸ್ವಾತಿ, ಸಾರಿನಾ, ನಿನಗೆ ಮನೆ ಒಳಗಡೆ ಎಂಟ್ರಿ ಅಷ್ಟು ಚೆನ್ನಾಗಿ ಸಿಗ್ಲಿಲ್ಲ. ಯಾರು ನಿನಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ಕೊಂಡಿಲ್ಲ. ಐ ಆಮ್ ಸಾರಿ ಸ್ವಾತಿ. ಇರ್ಲಿ ಬಿಡ್ರಿ. ಆ್ಯಕ್ಚುಲಿ ನಾವು ಮಾಡಿದ್ದು ಹಂಗೈತಿ. ಮನೆ ಒಳಗಡೆನಾರ ಸೇರಿಸ್ಕೊಂಡಾರಲ್ಲ, ಅಷ್ಟ ಸಾಕು. ನಾವು ಮಾಡಿದ್ದು ತಪ್ಪೈತಿ. ಅಟ್ಲೀಸ್ಟ್ ಅವ್ರು ಕ್ಷಮಿಸಿ ನಮ್ಮನ್ನ ಒಪ್ಕೊಳ್ಳೋ ತನಕ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕ್ರಿ. ಸರಿ, ನೀನು ಅರ್ಥ ಮಾಡ್ಕೊಂಡೆ ಅಂತ ಅನ್ಕೊಂಡೇನಿ. ಈಕಿ ನಮ್ಮ ತಂಗಿ ಸೌಮ್ಯ ಅಂತೇಳಿ. ಈಕಿ ನಿನಗೆಲ್ಲ ಏನೇನು ಮಾಡ್ಬೇಕಂತೇಳಿ ಹೇಳ್ತಾ. ಸರಿ, ನಾ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಆಕಿ ಹೇಳಿ ತೋರಿಸ್ತಾಳ ವಾಶ್ರೂಮ್, ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಆಮೇಲೆ ದೇವ್ರ ದೀಪ ಹಚ್ಬೇಕಂತ ನೋಡು, ಪಾಪ ಹೇಳಾರ, ಹಂಗೆ ಮಾಡು. ಸರಿ ರೀ. ವೈನಿ, ಬರ್ರಿ. ಏಯ್, ನಿಂತ್ಕೊ ಇಲ್ಲೇ. ಯಾಕೆ ದೊಡ್ಡಮ್ಮ?
ಅಲ್ಲ ನಮ್ಮ ಮನ್ಯಾಗ ನೀನ್ ಒಬ್ಬಾಕಿ ಸಾಲ್ದಂತ ಆಕಿನೊಬ್ಬಾಕಿನ ಕರ್ಕೊಂಬಂದಾನವನು ಸಿಕ್ಕವ್ರನ್ನ ಈಗ ಮನಿ ಒಳಗೆ ಬಿಡಕಾಕೈತೇನ ಅದು ದೊಡ್ಡಪ್ಪನ ಹೇಳಿದ್ರು ಅದು ಸ್ವಲ್ಪ ಜಲ್ದಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಲಿ ಅಂತಂದು ಹೇಳಿ ಅದಕ್ಕೆ ದೇವ್ರ ಮನೆ ತೋರ್ಸ ಕರ್ಕೊಂಡು ಹೊಂಟಿದ್ದೆ ಯಾರು ಏನು ಎತ್ತ ಹೆಂಗ ಅಂತಂದು ಹೇಳಿ ಹಿಂದಿಲ್ಲ ಗೊತ್ತಿಲ್ಲ ಹಿಂದ ಮುಂದೆ ಏನೂ ಗೊತ್ತಿಲ್ಲ ಅಂತದ್ರಾಗ ಈಗ ಬಂದ್ಲಂತ ವೈನಿ ಅಂತಂದ್ರೆ ಕರ್ಕೊಂಡು ಹೊಂಟ್ಬಿಟ್ಟಾಳ ಈಕಿ ನಿಮ್ಮ ಅಣ್ಣಗೆ ಹೆಂಟಾಗಿರ್ಬೋದು ಆದ್ರೆ ನನಗೇನು ಸೊಸೆ ಅಲ್ಲ ನಿನಗೂ ವೈನಿನೂ ಅಲ್ಲ ಎಷ್ಟು ದೂರ ಇದ್ದಿ ಅಷ್ಟು ಚಲೋ ನೋಡು ದೊಡ್ಡಮ್ಮ ಆಗಿದ್ದಾಗ ಹೋಗ್ಬಿಟ್ಟೆ ದೊಡ್ಡಮ್ಮ ನನಗೂ ಗೊತ್ತೈತಿ ಈಕಿ ಬಂದಾಳ ಆರಾಮ್ ಈಕಿಗೆಲ್ಲ ಕೆಲಸ ವಹಿಸ್ಕೊಟ್ಟು ನೀ ಆರಾಮಾಗಿ ಅಡ್ಡಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿ ಒಳಗೇನಾರ ಸೇರಿಸ್ಕೊಳಕತ್ತಿದ್ದೆ ಅಂದ್ರ ಅದು ಮಾತ್ರ ನಿನ್ ತಲೆಯಿಂದ ತೆಗೆದು ಹಾಕ್ಬಿಡ ಅಯ್ಯೋ ದೊಡ್ಡಮ್ಮ ಆ ರೀತಿ ಏನಿಲ್ಲ ದೊಡ್ಡಮ್ಮ ನನಗೆಲ್ಲ ಗೊತ್ತೈತಿ ಹೇಳಕತ್ತೇನಲ್ಲ ಈಕಿ ಇನ್ ಮುಂದೆ ನನ್ನ ಕಣ್ಣಿಗೆ ಕಾಣ್ಕೂಡ್ದು ಅಷ್ಟ ದೊಡ್ಡಮ್ಮ ಎಷ್ಟಂದ್ರೂ ಅವ್ರು ನಿಮ್ಮ ಸೊಸಿನ ಅಲ್ಲ ದೊಡ್ಡಮ್ಮ ಇವತ್ತಲ್ಲ ನಾಳೆ ಆದ್ರೂ ನೀವು ಒಪ್ಕೊಳ್ಳಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಆದಷ್ಟು ಜಲ್ದಿ ನನ್ನ ಮಗಗೆ ಡೈವರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡಿಸಿ ಆಮೇಲೆ ಆಕಿ ನನಗೆ ಬೇಕಾಗಿದ್ದಂತ ಸೊಸಿನ ಕರ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಈಕಿ ನನಗೆ ಯಾವ್ದೇ ರೀತಿ ಏನು ಸಂಬಂಧ ಇಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನೀನು ದೊಡ್ಡಮ್ಮ ಹೇಳಿದ್ನಲ್ಲ ಈ ವಿಷಯದ ಬಗ್ಗೆ ನನ್ನ ಹತ್ರ ನೀ ಏನು ಮಾತಾಡಕ್ಕೂ ಹೋಗ್ಬೇಡ ಕೇಳಕ್ಕೂ ಹೋಗ್ಬೇಡ ಇದು ನಮ್ಮನಿ ವಿಷಯ ಇದ್ರೊಳಗಡೆ ನೀ ಮಧ್ಯ ಬರೋ ಅವಶ್ಯಕತೆ ಇಲ್ಲ ವೈನಿ ಸಾರಿ ಇರ್ಲಿ ಬಿಡು ಸೌಮ್ಯ ಇದ್ರೊಳಗೆ ನಿಂದರ ಏನು ತಪ್ಪೈತಿ ಅಂತಂಗ ನೀನು ಜೀವನ ಹೇಳಿದ್ರ ಪ್ರಕಾರ ತಂಗಿ ಅಂತೆ ಚಿಕ್ಕಪ್ಪನ ಮಗಳು ಮತ್ತು ನಿಮ್ಮ ಪಪ್ಪ ಅಮ್ಮ ಅದು ವೈನಿ ಇದಿಷ್ಟು ನನ್ನ ಲೈಫ್ ಸ್ಟೋರಿ ಓ ಹೌದಾ ನನ್ನ ಜೀವನಕ್ಕೂ ನಿನ್ನ ಜೀವನಕ್ಕೂ ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ ನನಗಿಲ್ಲೇ ಮಲತಾಯಿ ಅದಾಳ ಅಲ್ಲೇ ನಿನಗೆ ಮಲತಾಯಿ ಇರಲಿಲ್ಲ ಅಷ್ಟ ಒಂದು ರೀತಿಯಿಂದ ನೀನು ಅಜ್ಜಿ ಕೈ ಕೆಳಗೆ ಬೆಳೆದಿದ್ದ ವಾಸಿ ಅದ್ರ ಸಲುವಾಗಿನೇನ ಅತ್ತೆ ಇಷ್ಟಲ್ಲ ನನಗೆ ನಿನಗೆ ಇನ್ನೂ ಒಬ್ರು ಹೆಚ್ಚಾದ್ರು ಅಂತಂದು ಹೇಳಿ ಅಷ್ಟು ಕೀಳಾಗಿ ಮಾತಾಡಿದ್ದ ಇರ್ಲಿ ತಗೋ ನೀವೇನು ತಪ್ಪು ತಿಳ್ಕೊಬೇಡ್ರಿ ವೈನಿ ದೊಡ್ಡಮ್ಮ ಅಷ್ಟೆಲ್ಲ ಬೈಬೋದು ಆದ್ರೆ ಅವರು ನಿಜವಾಗ್ಲೂ ಬಹಳ ಒಳ್ಳೆಯವರು ನೋಡಿದೆ ಎಷ್ಟು ಒಳ್ಳೆಯವರು ಅಂತ ಹೇಳಿ ಸೌಮ್ಯ ಯಾಕೆ ಇನ್ನೂ ಕರ್ಕೊಂಡು ಹೋಗಿಲ್ಲ ಆಕಿನ್ನ ಅದು ದೊಡ್ಡಪ್ಪ ಅಯ್ಯೋ ಹುಚ್ಚುಡುಗಿ ಹಂಗ ಹೊಸದಾಗಿ ಬಂದಂತ ಸೊಸಿನ ಬಾಳತನ ನಿಲ್ಲಿಸ್ಕೋಬಾರ್ದವಾ ನಡಿವಾ ಹೋಗು ನಮ್ ಸೌಮ್ಯ ಹೆಂಗ್ ಹೇಳ್ತಾಳ ಹಂಗ ಕೇಳು ಸರಿ ಮಾವ ವೈನಿ ಬರಿ ಪಾಪ ಇದು ಆಕ್ಚುಲಿ ಇವರು ಇಷ್ಟು ಲೇಟ್ ಮಾಡಿದ್ದಲ್ಲ ಮತ್ತ ಅದು ಅಮ್ಮ ಸೌಮ್ಯಾಗ ಬೈದ್ಲು ಸ್ವಾತಿನ ಒಳಗೆ ಕರ್ಕೊಂಡು ಹೋಗ್ಬೇಡ ಈಕಿನ ಹೆಂಗ್ ನಾನು ಡೈವರ್ಸ್ ಕೊಡಿಸಿ ಬೇರೆ ಸೊಸಿನ ತರ್ಬೇಕಂತ ಹೇಳಿ ನನಗೆ ಗೊತ್ತೈತಿ ಅಂತ ಹೇಳಿ ಈಗ ಬೈದ ಹೋಗ್ಯಾಳ ಇರ್ಲಪ್ಪ ಮತ್ತೆ ಆಕಿಗೂ ಭಾಳ ಬೇಜಾರಾಗೈತಿ ಹಂಗಾಗಿ ಹಂಗೆ ಮಾತಾಡಾಳ ಎಲ್ಲ ನಿನ್ ಕೈಯಾಗೈತಿ ನೋಡುವ ನೀ ಎಷ್ಟು ಚಂದ ಹೊಂದಾಣಿಕೆ ಮಾಡ್ಕೊಂಡು ಮನಿ ಒಳಗೆ ಹೋಗಿ ನೋಡು ಎಲ್ಲ ಸರಿ ದುಗಿಸ್ಕೊಂಡು ಅಷ್ಟು ಜಲ್ದಿ ನೀ ಮತ್ತೆ ನೀ ಹೇಳ್ದಂಗೆ ಕೇಳ್ತಾಳ ಈಗ ಮೊದ್ಲಿಗೆ ಆಕಿ ಸ್ವಲ್ಪ ಸಿಟ್ಟು ಮಾಡ್ಕೋಬಹುದು ಆಮೇಲೆ ನೀ ಹೆಂಗ್ ಆಕಿನ ಜೊತೆಗೆ ಇರ್ತಿ ನೋಡು ನೀ ಹೆಂಗ್ ನಡ್ಕೊಂತಿ ಅದ್ರ ಮೇಲೆ ಆಕಿ ನಿನ್ ಜೊತೆಗೆ ಇರ್ತಾಳವ ಸರಿ ಮಾವ ಆದಷ್ಟು ನಾನು ಅವರೆಲ್ಲ ಸರಿ ಆಗೋ ಥರ ನೋಡ್ಕೊಂತೇನೆ ಒಂದ್ ವೇಳೆ ನನ್ನ ಕೈಯಾಗ ಆಗಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಆಗಿಲ್ಲ ಅಂತೆಲ್ಲ ಮಾತಾಡಕ್ ಹೋಗ್ಬೇಡವ ಆಗ್ತೈತಿ ಅಂತ ಧೈರ್ಯ ಇಟ್ಕೋಬೇಕು ಏನ ಸರಿ ತಗೋ ಜೀವನ್ ಒಂದ್ ಕೆಲಸ ಮಾಡು ಕಾವ್ಯ ಆಕೆಂತ್ರು ಬರೋದಿಲ್ಲ ಬಿಡು ಈಕಿ ಸೌಮ್ಯಾಗ ಹೇಳಿದ್ರ ನಿಮ್ಮಮ್ಮ ಮತ್ತ ರೌದ್ರಾವ್ ತರ ತಾಳ್ತಾಳ ನೀನ ಈಕಿನ ಕರ್ಕೊಂಡು ಹೋಗು ವಾಶ್ರೂಮ್ ತೋರಿಸು ಆಕಿ ಕೈಕಾಲು ಮುಖ ತೊಳ್ಕೊಂಡು ಒಂದ್ ಚಲೋ ಸೀರೆ ಉಟ್ಕೊಳ್ಳಿ ಉಟ್ಕೊಂಡು ದೇವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡು ಇಬ್ರು ಒಟ್ಟಿಗೆ ದೇವ್ರ ಮನೆಗೆ ಹೋದಂಗ ಆಕೈತಿ ಸರಿ ಪಾಪ ಸೌಮ್ಯ ದೊಡ್ಡಪ್ಪ ನೀನು ನಿಮ್ ಬೈನಿಗೆ ಹೆಲ್ಪ್ ಮಾಡು ಆದ್ರೆ ನಿಮ್ ದೊಡ್ಡಮ್ಮಗ ಗೊತ್ತಾಗತ್ತಾರ ಎಲ್ಲ ಮಾಡ್ಬೇಡ ಸ್ವಲ್ಪ ದೂರ ಇರು ಏನ ಹ್ಞೂ ದೊಡ್ಡಪ್ಪ ಸರಿನಪ್ಪ ನನಗೆ ಸ್ವಲ್ಪ ಕೆಲಸ ಐತಿ ಹೊರಗ ಮುಗಿಸ್ಕೊಂಡ್ ಬರ್ತೀನಿ ನೋಡಮ್ಮ ನಿಮ್ಮ ಅತ್ತಿ ಒಂದ್ ಸ್ವಲ್ಪ ಗಯ್ಯಾಳಿ ಅದಾಳ ಆದ್ರ ಆಕಿ ಸ್ವಲ್ಪ ಸರಿ ಹೋಗೋ ತನಕ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕವ ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ಳೋದು ಸಿಟ್ ಮಾಡೋದು ಬಾಯ್ ಮಾಡೋದು ಎಲ್ಲ ಮಾಡ್ಬೇಡವ ಸರಿ ಮಾವ ಅಥವಾ ನನಗೆ ಸ್ವಲ್ಪ ಕೆಲಸ ಐತಿ ಹೋಗ್ಬರ್ತೇನೆ ನೋಡು ಜೀವನ್ ನಾ ಬರೋ ತನಕ ನಿಮ್ಮ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಮೊದ್ಲ ನಿಮ್ಮ ಅಮ್ಮಗ ನೀನ್ ಹೆಂಡ್ತಿನ ಕಂಡ್ರ ಸಿಟ್ಟಾಗೈತಿ ಅಷ್ಟ ಅಲ್ಲ ಸೌಮ್ಯನ್ ಕಂಡ್ರು ಮತ್ತೆ ಅಷ್ಟೇ ಕಷ್ಟ ನೀ ಏನಾರ ಹೋದಂದ್ರ ಮತ್ತೆ ದೊಡ್ಡ ರಗಳಿನ ಆಗ್ಬಿಡ್ತೈತಿ ನೋಡು ಇಲ್ಲ ಪಾಪ ನೀವು ಬರೋ ತನಕ ನಾ ಮನೆಯಾಗ ಇರ್ತೇನೆ ಎಲ್ಲೂ ಹೋಗಂಗಿಲ್ಲ ಸರಿ ತಗೊಂಡ್ರ ನಿನ್ ಹೆಂಡ್ತಿನ ಕರ್ಕೊಂಡು ಹೋಗು ದೇವ್ರ ಮನೆ ಒಳಗಡೆ ಪೂಜೆ ಮಾಡಿಸ್ ಸರಿ ಪಾಪ ಸೌಮ್ಯ ಅಣ್ಣ ದೇವ್ರ ಮನೆ ಒಳಗೆ ಏನೇನು ಬೇಕು ಎಲ್ಲ ಸಿದ್ಧತೆ ನಾ ಮಾಡ್ತೇನೆ ಆದ್ರೆ ಪೂರ್ತಿ ಹೊತ್ತು ನಾನು ನಿಲ್ಲಂಗಿಲ್ಲ ನಿನ್ನ ವೈನಿಗೆಲ್ಲ ತೋರಿಸ್ಕೊಟ್ಬಿಡು ಸರಿ ನಮ್ಮ ಮನ್ಯಾಗ ನನಗೆ ಸಪೋರ್ಟಿಗೆ ಅಂತ ಹೇಳಿ ನೀನು ಪಾಪ ಅದಿರಲ್ಲ ಅಷ್ಟ ಸಾಕು ಸರಿ ಅಣ್ಣ ನೀನು ವೈನಿನ ಕರ್ಕೊಂಬ ನಾ ಹೋಗಿರ್ತೇನೆ ರೀ ನಿಮ್ಮ ಮನೆ ಒಳಗಡೆನೂ ಇದೇ ರೀತಿ ಐತಲ್ಲ ಏನ್ ಸ್ವಾತಿ ಅದು ನಮ್ಮ ಮನೆ ಒಳಗಡೆನೂ ಪ್ರೀತಿ ಕೊರತೆ ಇತ್ತು ಇಲ್ಲೂ ನಿಮ್ಮ ಮನೆ ಒಳಗಡೆನೂ ನನಗೆ ಯಾಕೋ ಪ್ರೀತಿಗೆ ಕೊರತೆ ಐತೇನೋ ಅಂತ ಅನಿಸ್ತಾ ಐತಿ ಸ್ವಾತಿ ಪ್ರೀತಿ ಮನೆಯೊಳಗಡೆ ಕೊರತೆ ಐತಿ ಅನ್ನೋದಕ್ಕಿಂತ ಈಗ ನಾವು ಮದುವೆ ಮಾಡ್ಕೊಂಡ್ ಬಂದಿರೋ ಸಿಚುವೇಶನ್ ಸರಿ ಇಲ್ಲಲ್ಲ ಹಾಗಾಗಿ ಯಾರ್ದ ಪೇರೆಂಟ್ಸ್ ಆದ್ರೂ ಇದೇ ರೀತಿನ ಬಿಹೇವ್ ಮಾಡೋದಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂತೆ ಅಂತ ಅನ್ಕೊಂಡೇನಿ ಸರಿ ಅದು ನನಗೆ ಮ್ಯಾಟ್ರ್ ಆಗಿಲ್ಲ ಆದ್ರೆ ನಿಮ್ಮ ಚಿಕ್ಕಪ್ಪನ ಮಗಳ ಸೌಮ್ಯ ಅವಳ ಬಗ್ಗೆನೂ ಎಲ್ಲ ಗೊತ್ತಾಯ್ತು ನನಗೆ ಆದ್ರೆ ಈಗ ಅದೆಲ್ಲ ಮಾತು ಬೇಡ ಸ್ವಾತಿ ಬಾ ಮಾಡ್ಬೇಕಾಗಿರೋಂಥ ಕೆಲಸ ನೋಡೋಣ ಅಂತ ಜಲ್ದಿ ಏನು ಕೆಲಸ ಮಾಡ್ಬೇಕು ಮಾಡು ಆಮೇಲೆ ಮನಿ ಅಂದ್ರೆ ಅಡುಗೆ ಮನೆಗೆ ಹೋಗಿ ಒಂದು ನಮ್ಮ ಅಮ್ಮಗೆ ಏನು ಇಷ್ಟ ನೋಡು ಐಟಮ್ ಹೇಳ್ತಾನಂತ ಅದನ್ನ ರೆಡಿ ಮಾಡ್ಕೊಡು ನೋಡೋಣ ನಮ್ಮ ಅಮ್ಮನ ಗುಣ ಬದಲಾಗ್ತೈತೋ ಏನು ಮನಸ್ಸು ಬದಲಾಗ್ತೈತೋ ಅಂತ ಹೇಳಿ ಅದು ಬದಲಾಗಲ್ಲ ಅಂತ ಅನ್ಕೊಂತೀನಿ ಆದ್ರೂ ಪರವಾಗಿಲ್ಲ ನೀವು ಹೇಳಿದಕ್ಕೆ ನಾ ಮಾಡ್ತೇನೆ ಬರ್ರಿ ನಡಿ ನೋಡ್ದೇನಮ್ಮ ಈ ಅಣ್ಣಗ ನಾನು ನೀನು ಯಾವ ಲೆಕ್ಕ ನೋಡು ಆ ಸೌಮ್ಯ ನೋಡು ಹಂಗ ಹಲ್ಕಿರ್ಕೊಂಡು ಅಣ್ಣನ ಹತ್ರ ಒಳ್ಳೆಕೆ ಆಗಕ್ಕ ಎಷ್ಟು ಚಂದ ಮಾತಾಡ್ಕೊಂತ ಅವ್ನ ಹೆಂಡತಿನ ಕರ್ಕೊಂಡು ಒಳಗೆ ಹೋಗ್ಬಿಟ್ಟ ದೊಡ್ಡದಾಗಿ ನಾನೇನು ಅಲ್ಲಿ ನಿಲ್ಲಲ್ಲ ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತಂದೇಳಿ ಮತ್ತೆ ಹೋಗಲ್ಲ ಮತ್ತಿನ್ನೇನದು ನೋಡು ಕಾವ್ಯ ಆಕಿನ ನಂಬಿದ್ದ ನಾವು ದೊಡ್ಡ ತಪ್ಪು ಮಾಡಿದ್ದು ನಾ ಹೇಳಿಲ್ಲ ಆಕಿನ ಕಾಲ್ಗುಣ ಸರಿ ಇಲ್ಲ ಇದೆಲ್ಲ ಆಕಿನ ಕಾಲ್ಗುಣದಿಂದ ಆಗಕತ್ತಿದ್ದು ಇರ್ಲಿ ಅಮ್ಮ ಎಷ್ಟಿಬ್ರು ಹರಡ್ತಾರ ನೋಡ್ತೀನಿ
ಒಂದಲ್ಲ ಒಂದು ದಿವಸ ನಮ್ಮ ಕೈಗೆ ಸಿಗಬೇಕು. ಅವತ್ತು ಅವ್ರನ್ನ ಹೊರಗೆ ಹಾಕ್ತೇನೆ. ಇವನು ಜೀವನ ನಂದು ಒಂದು ಮಾತು ಕೇಳಲಿಲ್ಲ ನೋಡು, ನನಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಬಂದ್ಬಿಟ್ಟ. ಇರ್ಲಮ್ಮ, ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರ್ತೈತಿ. ಏನು ಮಾಡೋದೀಗ? ಪಪ್ಪನ ಅವ್ರ ಸಪೋರ್ಟಾಗ ಅದಾರ. ಪಪ್ಪನೂ ಏನಾರ ನಿನ್ನ ಹಂಗೆ ಇದ್ದಿದ್ರೆ ಇವತ್ತ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಡ್ತಿದ್ರು. ನಿಮ್ಮ ಅಪ್ಪನ ಅದಕ್ಕೆಲ್ಲ ಒಪ್ಪಂಗಿಲ್ಲ ತಗೋ. ಇರ್ಲಿ, ಈಗೇನು ಮಾಡ್ದೈತಿ ನೋಡೋಣ. ನೋಡಾಕೋ ಹುಡುಗಿ ಚಂದ ಐತಿ. ಒಂದ ಸಲ ಬಂದ್ ಕೂಡಲೇ ಹಂಗೆ ಒಪ್ಕೊಂಡ್ಬಿಟ್ರ ನನಗೆ ಮರ್ಯಾದೆ ಇರಲ್ಲ ಅನ್ನೋದು ಕಷ್ಟವ ಹಂಗೆ ಮಾಡಿದ್ದ. ಅಂದ್ರೆ ನಿನಗೆ ಒಪ್ಪಿಗೆ ಐತೆನಮ್ಮ? ಏನ ಮಲ್ತಾಯಿ ಮಗಳು ಅಂತ ಅನ್ನೋದು ಬಿಟ್ರೆ ಓದಿದ್ರೊಳಗೆಲ್ಲ ಏನು ತಪ್ಪೈತಿ? ಚಂದದಾಳಲ್ಲ, ನೋಡಾಕೂ ಚಂದದಾಳ. ನನ್ನ ಮಗುಗೂ ಒಳ್ಳೆ ಜೋಡಿ ಅನ್ಸಕತ್ತಾಳ. ಆದ್ರೆ ನಾನು ಸ್ವಲ್ಪ ನಂದು ಸಿಟ್ಟೆಲ್ಲ ತೋರಿಸ್ಬೇಕಲ್ಲ, ಅತ್ತಿಗಿರಿ ತೋರಿಸ್ಬೇಕಲ್ಲ, ಅದಕ್ಕೆ ಹಂಗೆ ಮಾಡಿದ್ದು. ಏನಾಯ್ತು ಒಟ್ಟು ನನ್ನ ಮಗ ನನ್ನ ಸೊಸಿ ಚಂದಾಗಿದ್ರಷ್ಟ ಸಾಕು. ಅಮ್ಮ, ಆದ್ರೂ ನೀನು ಜಲ್ದಿ ಪ್ಲೇಟ್ ಬದಲಾಯಿಸ್ತೀನಿ ನೋಡು. ಸುಮ್ನಿರು. ನಾ ಎದಕ್ಕೆ ಹಿಂಗೆ ಅನ್ನಕತ್ತೇನಂತ ನಿನಗೆ ಈಗ ಅರ್ಥ ಆಗಂಗಿಲ್ಲ. ಮುಂದೊಂದು ದಿವಸ ಇದಕ್ಕೆಲ್ಲ ಕಾಲ ಕೂಡಿ ಬರ್ತೈತಿ, ಅವತ್ತು ಮಾತಾಡ್ತೇನೆ ನಿನ್ ಜೊತೆಗೆ. ಸರಿ ಬಿಡು, ನೀನ ಒಪ್ಕೊಂಡ್ಮೇಲೆ ನಾನು ಯಾವ ಲೆಕ್ಕ? ನಾನು ಒಪ್ಕೊಂಡೆ. ಸರಿ, ಆದ್ರೆ ಅವ್ರ ಮುಂದೆ ಮಾತ್ರ ಈಗ ಸದ್ಯಕ್ಕೆ ಚಂದಾಗಿ ಮಾತಾಡಕ್ ಹೋಗ್ಬೇಡ ಏನ. ಹಂಗ ಸ್ವಲ್ಪ ದೌಲತ್ ಮೇಂಟೈನ್ ಮಾಡು. ಸರಿ ಅಮ್ಮ. ನಡಿ, ಈಗ ಸದ್ಯಕ್ಕೆ ಯಾರ ಜೊತೆನೂ ಮಾತಾಡಬೇಡ. ಇಲ್ಲ ಅಂದ್ರೆ ಅವರು ನಮ್ಮನ್ನ ಹುರಿದು ಮುಕ್ಕು ಬಿಡ್ತಾರ. ನಮ್ಮ 10 ಬಸ್ನಾಗ ನಾವು ಅವ್ರನ್ನ ಇಟ್ಕೋಬೇಕು. ಸರಿ ಅಮ್ಮ, ಬಾ. ರಮೇಶ್, ಒಂದು ಸ್ವಲ್ಪ ಅವ್ನು ಕರ್ಕೊಂಬರ್ತೀಯಾ? ಯಾರಣ್ಣ? ಅದ ಅವನೋ ಮೋಹನ್? ಸರಿ ಅಣ್ಣ, ಕರ್ಕೊಂಬರ್ತೀನಿ. ಆದ್ರೆ ಯಾಕಣ್ಣ? ಅವನ ಹತ್ರ ಒಂದು ಸ್ವಲ್ಪ ಮಾತಾಡೋದೈತಿ. ನಾನು ಮನ್ಯಾಗೆಲ್ಲ ಡಿಸ್ಕಸ್ ಮಾಡಿದೆ. ನಮ್ಮ ಅಣ್ಣ ಆತು ನನ್ನ ವೈಫ್ ಆತು ಈ ರೀತಿ ಹೇಳಿದ್ರು. ಈ ನಿರ್ಧಾರಕ್ಕೆ ಬಂದೆ ನೋಡ್ಪಾ. ಹೌದ್ರಿ ಅಣ್ಣ? ಸರಿ ತಗೋರಿ, ಹಂಗಾರೆ ಒಂದೆರಡು ನಿಮಿಷ ನಿಂತ್ಕೋರಿ, ಕರ್ಕೊಂಬರ್ತೇನೆ. ಆದ್ರೆ ಇಲ್ಲಿ ಮಾತಾಡೋದು ಸೇಫ್ ಅಂತೀರಿ? ಈಗ ಯಾರು ಇಲ್ಲ, ತಗೋ ಮಾತಾಡೋಣಂತ, ನೋಡೋಣಂತ. ಇಲ್ಲ ಅಂತಂದ್ರೆ ಅಲ್ಲೇ ಹಿಂದಿನ ರೂಮ್ನ ಕರ್ಕೊಂಬರ್ತೇನೆ ಅವ್ನ. ಸರಿ ಅಣ್ಣ, ಅಲ್ಲೇ ಕರ್ಕೊಂಬರ್ತೇನೆ ತೋರಿ. ಇಲ್ಲಿ ಬೇಡ, ಯಾಕಂದ್ರೆ ಜನ ಬಂದು ಹೋಗಿ ಮಾಡ್ತಿರ್ತಾರ. ಮತ್ತ ಅವ ಅತ್ತು ಕರ್ದು ಗೋಕರ್ದ ಅಂತ ಅಂದ್ರ ಮತ್ತೆ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬಿಡ್ತೈತಿ. ಸರಿ, ಹಂಗಂದ್ರೆ ನಾನು ಅಲ್ಲಿ ರೂಮ್ನಾಗ ಇರ್ತೀನಿ, ಕರ್ಕೊಂಬ. ಮೋಹನ್, ಸ್ವಲ್ಪ ಅಣ್ಣ ಕರೆಯಕತ್ತಾರ, ಬರ್ತಿ? ನನ್ನನ್ನ? ಹೂನಪ್ಪ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದಿತ್ತಂತ, ಜಲ್ದಿ ಬಾ. ಸರಿ ಅಣ್ಣ ಕರ್ದೇನಿ, ಬರಾಕತ್ತಾನ. ಬರ್ಲಿ. ಸರ ಕರೆದ್ರಂತಲ್ರಿ? ಹೂನಪ್ಪ, ಬಾ ಇಲ್ಲಿ ಒಂದು ನಿಮಿಷ. ಏನ್ರಿ ಸರ? ರಮೇಶ, ಇವನು ಇಷ್ಟು ದಿವಸ ಏನು ದುಡ್ದ ನೋಡು, ಅದೆಲ್ಲ ಪೇಮೆಂಟ್ ಕ್ಲಿಯರ್ ಆಗೈತಿ? ಹ್ಞೂ ಅಣ್ಣ, ಕ್ಲಿಯರ್ ಆಗೈತಿ. ಆಮೇಲೆ ಇವ್ನಿಗೆ ಮ್ಯಾಲೆ 1 ಲಕ್ಷ ರೂಪಾಯಿ ಕೊಟ್ಟು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಡು. ಅಣ್ಣ, ಯಾಕ್ರಿ ಅಣ್ಣ? ನಾ ಏನು ಮಾಡಿದೆ? ನನಗೆ ಕೆಲಸದಿಂದ ತೆಗಿಯಕತ್ತೀರಿ? ನೋಡಪ್ಪ, ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ನಮ್ದು ಕೆಲಸ ಹೆಂಗಿರ್ಬೇಕಂತ ಅಂದ್ರೆ ನಮ್ಮ ಜೊತೆಗೆ ಯಾರು ಇರ್ತಾರ ಅವರು ನಿಯತ್ತಿಂದ ಇರ್ತಾರಂತಂದ್ರೆ ಅವ್ರಿಗೆ ನಾವು ಜೀವ ಕೊಡೋಕಾದ್ರೂ ತಯಾರಿರ್ತೀವಿ. ಆದ್ರೆ ಅಣ್ಣ, ನಾ ಏನು ತಪ್ಪು ಮಾಡಿದೆ ಅಂತೇಳಿ ನನ್ನ ಕೆಲಸದಿಂದ ತೆಗಿಯಕತ್ತೀರಣ್ಣ. ನಮ್ಮ ಅವ್ವಾಗ ಆರಾಮಿಲ್ಲ, ಒಬ್ಬಾಕಿ ಅಕ್ಕದಾಳ, ಮದುವೆ ಮಾಡ್ಬೇಕು. ಅಣ್ಣ, ಹಂಗೆ ಕೆಲಸದಿಂದ ತೆಗಿಬೇಡ್ರಣ್ಣ. ನೀವೇನಾರ ತೆಗೆದುಬಿಟ್ರೆ ಕೆಲಸದಿಂದ ನಮ್ಮ ಮನೆಯಾಗಿನವರು ನಾನು ಎಲ್ಲ ನೇಣು ಹಾಕೋಬೇಕಾಕೇತಣ್ಣ. ನೋಡಪ್ಪ, ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಅಮ್ಮಗೆ ಆರಾಮಿಲ್ಲ, ಹೌದಲ್ಲ? ಹ್ಞೂ ಅಣ್ಣ, ಅವ್ರಿಗೆ ಆರಾಮಿಲ್ಲ, ಆಪ್ರೇಷನ್ ಮಾಡಬೇಕು. ಆಪ್ರೇಷನಿಗೆ ಏನೇ ಇಲ್ಲ ಅಂದರೂ ಒಂದು 5 ಲಕ್ಷ ಖರ್ಚಾಕೈತೆ ಅಂದಾರಣ್ಣ. ಸರಿ, ನಾನು ಆಪ್ರೇಷನಿಗೆ ಅರ್ಧ ದುಡ್ಡು ಕೊಡ್ತೇನಂತ, ಉಳಿದಿದ್ದು ನೀವು ಹೊಂದಾಣಿಕೆ ಮಾಡ್ಕೊಂಡು ಹೆಂಗಾರ ಮಾಡಿ ನೀನು ನಿಮ್ಮ ಅಮ್ಮಂದು ಆಪ್ರೇಷನ್ ಮಾಡಿಸ್ಕೊ. ಆದ್ರೆ ಇನ್ಮೇಲೆ ಇಲ್ಲಿ ಬರಬೇಡಪ್ಪ ನೀನು. ಯಾಕಣ್ಣ? ಏನು ಮಾಡೇನಂತ ಹೇಳ್ರಿ ಅಣ್ಣ. ನೋಡಪ್ಪ, ಅದು ನೀನಾಗಿನ ತಿಳ್ಕೊಂಡು ಈಗ ಒಪ್ಕೊಂಡಿ ಅಂದ್ರೆ ನಿನಗೆ ಒಂದು ಸ್ವಲ್ಪ ಕ್ಷಮೆ ಸಿಕ್ತಿತ್ತು. ಆದ್ರೆ ಈಗ ಮತ್ತು ನೀನು ನಾವ ಹೇಳಿ ಅಂತ ಕಾಯಕತ್ತಿಯಲ್ಲ, ಮತ್ತೆ ಯಾಕಿಂತ ಬುದ್ಧಿ ನಿನಗೆ? ಅಣ್ಣ, ನನ್ನ ತಪ್ಪಾಗೈತ್ರಿ ಅಣ್ಣ. ಅದು ನಮ್ಮ ಅಮ್ಮಂದು ಹಾಸ್ಪಿಟ್ಲ್ ದುಡ್ಡು ಕಟ್ಟಕ್ಕೆ ಹೇಳ್ತಿನ್ನೋ ಬುದ್ಧಿ ಉಪಯೋಗಿಸ್ಬಿಟ್ಟೇರಿ ಅಣ್ಣ. ಒಂಥರ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಣ್ಣ, ನನ್ನನ್ನು ಕ್ಷಮಿಸ್ಬಿಡ್ರಿ. ಅಲ್ಲೋ, ಹಿಂಗೆ ಐತಿ ಅಂತ ಹೇಳಿ ಬಂದು ನನ್ನ ಮುಂದೆ ಹೇಳಿದ್ರೆ ನಾವು ಅಲ್ಲೇ ಅಂತಿದ್ದೆ ನಿನಗೆ. ಏನೋ ಸಹಾಯ ಮಾಡ್ತಿದ್ದೆ, ಹಗರ್ಕ ತೀರಿಸ್ತಿದ್ದಿ. ಅದು ಬಿಟ್ಟು ನನ್ನ ಕಂಪನಿ ಒಳಗಡೆ ದುಡ್ಡು ಹೊಡೆ ಕೆಲಸ ಮಾಡಕತ್ಬಿಟ್ಟಲ್ಲ. ಮುಂದೆ ನೀನು ಹೆಂಗೆ ನಂಬಲಿ ನಾನು? ಅಣ್ಣ, ನನಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಂಗ ನೀವು ಕೆಲಸದಿಂದ ತೆಗಿತೀನಿ ಅಂತ ಕೂಡಲೇ ಮುಂದಿನ ಜೀವನ ಎಲ್ಲ ಕಣ್ಮುಂದೆ ಬಂದಂಗೆ ಆಗ್ಬಿಡ್ತಾಣ. ಅಣ್ಣ, ಒಂದು ಅವಕಾಶ ಕೊಡ್ರಿ ಅಣ್ಣ. ಇನ್ಮೇಲೆ ಹಂಗೆ ಮಾಡಲ್ಲ ಅಣ್ಣ, ಪ್ಲೀಸ್ ಅಣ್ಣ. ಇಲ್ಲಿ ನೋಡಪ್ಪ, ನಿಂದು ಈ ಕಣ್ಣೀರಿಗೆಲ್ಲ ನಾ ಕರ್ಗಂಗಿಲ್ಲ. ನನಗೆ ನಿಯತ್ ಅನ್ನೋದು ಮುಖ್ಯ. ಆ ನಿಯತ್ತ ನಿನ್ನ ಜೊತೆಗಿಲ್ಲ ಅಂತ ಅಂದ್ರೆ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡು ನನಗೆ ಉಪಯೋಗ ಇಲ್ಲ. ಯಾವತ್ತಿದ್ರೂ ನೀನು ನನಗೆ ತೊಂದ್ರೆನ. ಅಣ್ಣ, ಹಂಗೆ ಮಾಡಬೇಡ್ರಣ್ಣ. ಇನ್ನೋ ಪರಿಸ್ಥಿತಿಗೆ ಸಿಕ್ಕಂಗೆ ಆದೆ ಅಣ್ಣ ನಾನು. ಇನ್ಮೇಲೆ ಹಂಗೆ ಮಾಡಲ್ಲಣ್ಣ. ಬೇಕಂದ್ರೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಕೇಳ್ತೀನಿ. ನೋಡು ಮೋಹನ, ನೀನು ಮಾಡಿದ್ದು ಕೆಲಸ ಬೇರೆ ಯಾರಿಗಾರ ಗೊತ್ತಿತ್ತು ಅಂದಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಆಗಿರ್ತಿತ್ತು, ನೀನು ಜೈಲಾಗ ಇರ್ತಿದ್ದಿ. ಆದ್ರೆ ಸರ್ ನಿನಗೆ ಹಂಗೆ ಮಾಡೋದು ಬೇಡ. ನಿಮ್ಮ ತಾಯಿಗೆ ಆರಾಮಿಲ್ಲ, ನೀವು ಒಂದು ವೇಳೆ ಜೈಲಿಗೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ತಾಯಿ ಕತಿ ಏನು ಅಂತಂದು ಹೇಳಿ ಭಾಳ ಕಷ್ಟಪಟ್ರು. ಅಂದ್ರೆ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರು. ಮತ್ತು ನೀನು ನೋಡಿದ್ರೆ ಇಲ್ಲಿ ಇಂಥ ಕೆಲಸ ಮಾಡ್ಕೊಂಡಿದ್ದಿ. ಯಾಕ ಅಣ್ಣ ಹೆಂಗಂತಂದು ಹೇಳಿ ನಿನಗೆ ಗೊತ್ತಿಲ್ಲ. ಅಷ್ಟೆಲ್ಲ ಗೊತ್ತಿದ್ದು ನೀನು ಈ ರೀತಿ ಕಳ್ತನದ ಬುದ್ಧಿಗೆ ಯಾಕೆ ಹೇಳ್ದಿ? ಅವ್ರೇನು ರೊಕ್ಕ ಕೊಡಲ್ಲ ಅಂತಿದ್ರು ನಿನಗೆ. ಆದರೂ ನೀನು ಮಾಡಿದ್ದು ತಪ್ಪು ಬಿಡಪ್ಪ. ಅದು ಅಣ್ಣ, ನಿಜ ಹೇಳ್ಬೇಕಂದ್ರೆ 5 ಲಕ್ಷ ರೂಪಾಯಿ ಮುಖ ನೋಡ್ದವನ ಅಲ್ಲಣ್ಣ ನಾನು. ಒಂದೇ ಸಲ ಡಾಕ್ಟ್ರು 1 ತಿಂಗಳೊಳಗಡೆ ಆಪ್ರೇಷನ್ ಮಾಡಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಲೇಟ್ ಆಗ್ಬಿಡ್ತಂದ್ರೆ ನಮ್ಮ ಹತ್ರ ಉಳ್ಸಾಕೂ ಆಗಲ್ಲ. 1 ವಾರದಾಗ ಆದ್ರೆ ಇನ್ನೂ ಚಲೋನ. 5 ಲಕ್ಷ ರೂಪಾಯಿ ಆಕೈತಿ ಖರ್ಚು ಅಂತ ಅಂದರು. ನನಗೆ ದಿಗಿಲ್ ಬೆಳ್ದಂಗೆ ಆತಣ್ಣ. ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಹಂಗಂಗೆ ಅಷ್ಟಷ್ಟು ರೊಕ್ಕ ತಗೊಳಕತ್ತಿದ್ದೆ, ಎಲ್ಲೂ ಗೊತ್ತಾಗಲ್ಲ ಅಂಥೇಳಿ. ಆಮೇಲೆ ಈ ಹೋಟೆಲ್ದಾಗ ರೊಕ್ಕ ಅದು ಕೊಡ್ತಿರ್ತಾರಲ್ಲ, ಆ ಬಿಲ್ನಾಗೂ ನಾನು ಗೋಲ್ಮಾಲ್ ಮಾಡಕತ್ತಿದ್ದೆ ಎಲ್ಲ. ಇಷ್ಟು ತಪ್ಪು ಮಾಡೇನಣ್ಣ, ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ. ಬೇಕಂದ್ರೆ ನೀನು ನನಗೆ ರೊಕ್ಕ ಕೊಡಬೇಡ. ನಾನು ನನ್ನ ಕಿಡ್ನಿ ಒಂದು ಅಡ ಇಟ್ಟು ನಮ್ಮ ಅಮ್ಮನ ಆಪ್ರೇಷನ್ ಮಾಡಿಸ್ತೀನಿ. ಆದ್ರೆ ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಣ ಅಣ್ಣ, ಪ್ಲೀಸ್ ಅಣ್ಣ. ಏನಿದು, ಇವ್ನ ಕಷ್ಟ ನೋಡಿದ್ರೆ ನನ್ನ ಮನಸ್ಸು ಕರ್ಗಾಕತ್ತೈತಿ. ಆದರೆ ಈಗ ಇವ್ನಿಗೆ ನಾನು ಕರ್ಗ್ಬಿಟ್ಟೆ ಅಂತ ಅಂದ್ರೆ ನಾಳೆ ಮತ್ತೆ ತಪ್ಪು ಮಾಡಲ್ಲ ಅಂತೇನು ಗ್ಯಾರಂಟಿ? ಅಣ್ಣ, ರಮೇಶ್ ಅಣ್ಣ, ನೀನಾರ ಹೇಳೋಣ. ಇಲ್ಲಿ ನೋಡಪ್ಪ, ನಿನಗೆ ನಾನು ನಂಬಿಕೆ ಇಟ್ಟು ಕೆಲಸ ಕೊಡ್ಸಿದ್ದೆ. ಹಾಗಾಗಿ ನನ್ನ ನಂಬಿ ಅವರು ನಿನಗೆ ಕೆಲಸ ಕೊಟ್ಟಿದ್ರು. ಆದ್ರೆ ನೀನು ಆ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಲ್ಲ ಅಣ್ಣ. ಒಂದು ಅವಕಾಶ ಕೊಡ್ಸಣ್ಣ, ಪ್ಲೀಸ್ ಅಣ್ಣ. ಸರಿ, ನಾ ಮಾತಾಡಿ ನೋಡ್ತೀನಿ ಇರು. ಅಣ್ಣ, ರಮೇಶ,
ನನಗೆ ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಈಗ ನೀ ಏನು ಹೇಳ್ತೀನಿ ನೋಡು, ನಾನು ಹಂಗೆ ಮಾಡ್ತೇನೆ ಅಣ್ಣ. ಇದೊಂದು ಅವಕಾಶ ಕೊಟ್ಟು ನೋಡೋಣ ಅಣ್ಣ. ಅವನು ಆ ರೀತಿ ಕೆಟ್ಟ ಹುಡುಗ ಅಂತೂ ಅಲ್ಲ, ಒಳ್ಳೆಯವನ. ಅವ್ರ ತಾಯಿಗೆ ಹಂಗೆ ಆಗಿದ್ದಕ್ಕೆ ಅವನು ಏನೋ ಪರಿಸ್ಥಿತಿಗೆ ಸಿಕ್ಕ ಹಂಗೆ ಮಾಡ್ಯಾನ. ಅವ್ನು ಮಾಡಿದ್ದು ತಪ್ಪ, ನಾನು ಸರಿ ಅಂತ ಹೇಳ್ಕೊಳತ್ತಿಲ್ಲ. ಅವನು ಒಂದೇ ಒಂದು ಮಾತು ನಿಮ್ಮ ಹತ್ರ ಕೇಳಿದ್ರಿ ಇಷ್ಟೊತ್ತಿಗೆ ಅವ್ರ ಅಮ್ಮನ ಆಪರೇಷನ್ ಆಗಿರ್ತಿತ್ತು, ಮತ್ತು ತಿರ್ಗಾ ಮತ್ತು ನೀವು ನಿಮ್ಮ ಕೈಲಾದ ಸಹಾಯನೂ ಮಾಡ್ತಿದ್ರಿ. ಅವ ತಿಂಗಳ ತನಗೆ ಬರುವಂಥ ದುಡ್ಡು ಒಳಗಡೆ ಕಟ್ಕೊಂತ ಹೋಗಿದ್ರು ನಡೀತಿತ್ತು. ಅಷ್ಟು ಬುದ್ಧಿ ಅವನಿಗೆ ಬಂದಿಲ್ಲಣ್ಣ. ಏನೋ ಟೆನ್ಷನ್ ಒಳಗಡೆ ಹಂಗೆ ಮಾಡ್ಬಿಟ್ಟಾನ. ಅವಂಗ ಅವ್ನ ತಾಯಿ ಅಂದ್ರೆ ಭಾಳ ಇಷ್ಟ. ನೀವ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸರಿ ಬಿಡು. ಹಂಗಂದ್ರೆ ಒಂದು ಕೆಲಸ ಮಾಡು, ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಉಳಿದಿದ್ದ ದುಡ್ಡು ಅವನಿಗೆ ಹೊಂದಾಣಿಕೆ ಮಾಡ್ಕೊ ಅಂತ ಹೇಳು. ಆದ್ರೆ ಮಾತ್ರ ತಿಂಗಳ ಬರೋ ಪೇಮೆಂಟ್ ಒಳಗಡೆ ಅರ್ಧ ಪೇಮೆಂಟ್ ಕಟ್ ಮಾಡ್ಕೊಡ್ತೇನೆ ಅಂತ ಹೇಳು. ಇದಕ್ಕೆ ಒಪ್ಪಿಗೆ ಇದ್ರೆ ಮುಂದುವರಿಬೋದು, ಇಲ್ಲ ಅಂತ ಅಂದ್ರೆ ಮಾತ್ರ ನಾನು ಮತ್ತೆ ಅಣ್ಣ ಬೇಡಣ್ಣ, ನನ್ನ ಕೆಲಸದಿಂದ ತೆಗೆದು ಹಾಕ್ಬೇಡ್ರಿ. ನೀವು ಹೇಳಿದ ಎಲ್ಲ ಕಂಡೀಷನ್ಸಿಗೂ ನಾನು ಒಪ್ಕೋತೀನಿ. ಅಷ್ಟೇ ಅಲ್ಲ, ನನ್ನ ಕೈಲಾದಷ್ಟು ಸಹಾಯನ ಮಾಡ್ತೀನಿ, ನನ್ನ ಕೈಲಾದಷ್ಟು ಕೆಲಸನ ಮಾಡ್ತೀನಿ. ಇನ್ಮೇಲೆ ನಿಮ್ಮಲ್ಲೂ ಒಬ್ಬನಾಗಿ ದುಡಿತೇನೆ ಅಣ್ಣ ನಾನು. ಸರಿ ನೋಡ್ತೀನಿ. ಒಂದ್ಸಲ ನಂಬಿಕೆ ಕಳ್ಕೊಂಡಿ ಅಂತ ಅಂದ್ರೆ ಆ ನಂಬಿಕೆ ಗಳಿಸ್ಕೋಬೇಕಂದ್ರೆ ಭಾಳ ಶ್ರಮ ಪಡಬೇಕು. ಆ ರೀತಿ ಆಗೋವರೆಗೂ ನನ್ನ ಎದುರುಗಡೆ ನೀ ಬರಕ್ಕೆ ಹೋಗಬೇಡ. ನೋಡು ರಮೇಶ, ಅವ್ನಿಗೆ ಏನು ಬೇಕು ಸಹಾಯ ನೀನು ಮಾಡು. ಎಷ್ಟಾಗ್ತೈತೆ ಅಷ್ಟು ಮಾಡು. ಅವ್ನ ತಾಯಿ ವಿಷಯ ಅಲ್ಲ, ಎಷ್ಟು ಅಂದರೂ ಎಲ್ಲರೂ ತಾಯಿ ಅಂತ ಅಂದ್ರೆ ಮರುತ್ತಾರೆ. ಮಾಡು, ನೋಡೋಣ. ಮತ್ತೊಮ್ಮೆ ಏನಾರು ಇವ್ನು ಈ ರೀತಿ ಮಾಡಿದ್ರೆ ಆ ಸಲ ಕೆಲಸದಿಂದ ತೆಗೆದಲ್ಲ, ಸೀದಾ ಪೊಲೀಸ್ ಕಂಪ್ಲೇಂಟ್ ಮಾಡ್ತೇನೆ. ಸರಿ ಅಣ್ಣ, ನೀವು ಬೇಕಂದ್ರೆ ಅವಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿ ನನಗೆ ಒದ್ದು ಒಳಗೆ ಹಾಕಿಸ್ರಿ. ಸರಿ ರಮೇಶ, ನೀನು ಅವ್ನಿಗೆ ತಿಳಿಸಿ ಬುದ್ಧಿ ಹೇಳು. ಕೆಲಸ ಮಾಡಕ್ಕೆ ಇಲ್ಲ ಇರೋ ಅಂತ ಹೇಳೋಂಗ ಏನ. ನನಗೆ ಮಾತ್ರ ನಿಯತ್ತಿರ್ಬೇಕು ನೋಡಪ್ಪ. ಈ ರೀತಿ ಕೆಲಸ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಹಾಂ, ಆಮೇಲೆ ಇದೇ ಫಸ್ಟ್ ಇದೇ ಲಾಸ್ಟ್. ಇದನ್ನ ನೆಪ ಇಟ್ಕೊಂಡು ಬೇರೆದವರೆಲ್ಲ ಮಾಡಕತ್ತಂದ್ರೆ ಅದಕ್ಕೆ ನಾನು ಸೊಪ್ಪು ಹಾಕಂಗಿಲ್ಲ. ಬೇಕಾದಿರ್ಲಿ, ಎಲ್ಲರಿಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಡು. ಇವನ್ ಬಗ್ಗೆ ಅಲ್ಲ, ಈ ರೀತಿ ನಿಯತ್ತಿಂದ ಇರಬೇಕು, ಇಲ್ಲ ಅಂದ್ರೆ ಸೀದಾ ಕೆಲಸನ ತೆಗಿತಾರಂತ ಅಂತ ಹೇಳ್ಬಿಡು. ಸರಿ ಅಣ್ಣ, ನೀವೇನು ಚಿಂತೆ ಮಾಡಬೇಡ್ರಿ. ಇವ್ನಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೇನಂತ. ಇನ್ಮೇಲೆ ಆ ರೀತಿ ಮಾಡದೇ ಇರ್ತಾರ ನಾನು ನೋಡ್ಕೊಂತೀನಿ. ಸರಿ ಆಯ್ತು, ನಾನು ಮನೆಗೆ ಹೋಗಿ ಬರ್ತೇನೆ. ಹಾಂ ಸರಿ ಅಣ್ಣ, ನೀವು ನಿರಾತಂಕವಾಗಿ ಹೋಗಿ ಬರ್ರಿ. ಹಾಂ, ಆಮೇಲೆ ಇನ್ನೊಂದು, ನಮ್ಮ ಅಣ್ಣ ಒಂದು ಅಗ್ರಿಮೆಂಟ್ ಬರ್ಕೊಟ್ಟಾನ. ಅದ್ರ ಒಳಗಡೆ ಏನೇನೈತಿ ಎಲ್ಲ ಓದ್ ಅಂತ ಹೇಳೋನಿಗೆ. ಓದಿ ಅದಕ್ಕೆ ಸೈನ್ ಮಾಡಂತ ಹೇಳಿ. ಅಣ್ಣ ಏನ್ರಿ ಅಣ್ಣ ಅದು? ನೋಡಪ್ಪ ಕೊಡ್ತೀನಿ, ಅದಕ್ಕೆ ಓದು. ನಿನಗೆ ಒಪ್ಪಿಗೆ ಇದ್ರೆ ಸೈನ್ ಮಾಡಿ ಕೆಲಸದಾಗ ಮುಂದುವರಿ. ಇಲ್ಲ ಅಂತಂದ್ರೆ ನಿನಗೆ ಏನು ಅನಿಸುತ್ತೆ ಅದು ನೀ ಮಾಡು. ಇದಕ್ಕಿಂತ ಜಾಸ್ತಿ ನಾ ಏನು ಸಹಾಯ ಮಾಡೋಕ್ಕಾಗಂಗಿಲ್ಲ ನೋಡು. ರಮೇಶ, ನಾಳೆ ಬರ್ತೀನಲ್ಲ ಅವಾಗ ಕೊಡ್ತೇನಂತ. ನೀನು ನನ್ನ ಹತ್ರ ಸೈನ್ ಮಾಡಿಸೋದನ್ನ ಮುಂದಿಂದ ನಾನು ನೋಡ್ಕೋತೇನೆ. ಮೊದಲ ನಮ್ಮ ಅಣ್ಣ ಏನಂತ ಹೇಳಿ ನಿನಗೆ ಗೊತ್ತೈತಲ್ಲ, ಹೆಚ್ಚು ಕಡಿಮೆ ಆದ್ರೆ ಅವ್ರನ್ನ ಯಾರನ್ನೂ ಬಿಡಂಗೇ ಇಲ್ಲ. ಹೌದು ತಗೊಳ್ರಿ ಅಣ್ಣ, ನಾನು ನೋಡ್ಕೋತೇನೆ. ಇವನ ಹತ್ರ ನಾನು ಮಾತಾಡ್ತೀನಿ. ಏನೋ ಗೊತ್ತಿಲ್ದಂಗ ತಪ್ಪು ಮಾಡ್ಬಿಟ್ಟಾನ. ಇನ್ನೊಂದ್ಸರಿ ಈ ರೀತಿ ಆಗದೇ ಇರೋ ಥರ ನೋಡ್ಕೋತೇನೆ. ಸರಿ ತಗೋ, ನಾ ಬರ್ತೇನೆ. ಸರಿ ಅಣ್ಣ, ಹುಷಾರು. ಏನು ನೀನು ದುಡ್ಡಿನ ಆಸೆಕ್ಕಿಂತ ಮಣ್ಣು ತಿನ್ನೋ ಕೆಲಸ ಮಾಡ್ತೇನೆ? ತಪ್ಪಾತಣ್ಣ. ಸರಿ ತಗೋ, ಸಾಹೇಬ್ರ ಹೇಳ್ದಂಗೆ ಕೇಳ್ಕೊಂಡು ಹೋದಂದ್ರೆ ನಿನ್ನ ಜೀವನ ಮುಂದೆ ಚಲೋ ಇರ್ತೈತಿ. ಇಲ್ಲ ಅಂದ್ರೆ ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೇ ಬಿಡ್ತಾರೆ ನೋಡು. ಮತ್ತೆ ಏನಂತ ತಿಳ್ಕೊಂಡು ಅವ್ರನ್ನ ಅಷ್ಟು ಸರಳ ಅಂತ ತಿಳ್ಕೊಂಡಿನ? ಅಷ್ಟು ಏನು ಹೋಲ್ಡ್ ಇಲ್ದಂಗ ಇಂಥವೆಲ್ಲ ಕೆಲಸ ಮಾಡ್ತಾರಂತ ಅನ್ಕೊಂಡಿದ್ದಿ? ಇದ ಲಾಸ್ಟ್ ನೋಡು. ಇನ್ನೊಮ್ಮೆ ಏನಾರು ಇಂಥ ಕೆಲಸ ಮಾಡು, ನಿಮ್ಮ ಅಮ್ಮನ ಮುಂದೆ ಬಂದು ಹೇಳ್ತೀನಿ. ಇಲ್ಲಣ್ಣ, ತಪ್ಪಾತಣ್ಣ, ಇನ್ನೊಮ್ಮೆ ಹಿಂಗೆಲ್ಲ ಮಾಡಲ್ಲಣ್ಣ. ಏನೋ ಒಂದ್ಸಲ ಅಂತ ಕೆಲಸ ಮಾಡ್ಬಿಟ್ಟೇನಿ. ಇನ್ಮೇಲೆ ಏನೋ ಮಾಡಿದ್ರು ನಿಯತ್ತಿಂದ ದುಡಿಮೆ ಮಾಡ್ತೇನೆ. ಸರಿ ನಡಿ, ನಾಳೆ ಅದನ್ನ ಅವರು ಲೆಟರ್ ಕೊಡ್ತಾರಂತ, ಅಂದ್ರೆ ಪೇಪರ್ಸ್ ಕೊಡ್ತಾರಂತ. ಅದಕ್ಕೆ ಓದಿ ಸೈನ್ ಮಾಡು, ಅಂದ್ರೆ ನಿನ್ನ ಕೆಲಸ ಉಳ್ಕೋತೈತಿ. ಇಲ್ಲ ಅಂತಂದ್ರೆ ಅಷ್ಟ. ಇಲ್ಲಣ್ಣ, ನಾನು ಓದಿ ಅದಕ್ಕೆ ರುಜು ಹಾಕ್ತೇನಂತ. ಸರಿ ನಡಿ, ಏನು ಕೆಲಸ ಐತಿ ನೋಡ್ಕೊಂಡು ನಡಿ. ಭಾಳ ಉಪಕಾರ ಆತಣ್ಣ ನಿನ್ನಿಂದ. ಅದನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ತಿದ್ದೀನಿ ನಿನಗೆ ಬಿಟ್ಟೆ ನೋಡು. ಸರಿ ಅಣ್ಣ, ನಾನು ಹಿಂಗೆ ಮಾಡಿದ್ದೆ ತಪ್ಪು ಅನ್ನೋದ ಮರೆಸ್ಬೇಕು. ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರಿ ನಡಿ ನಡಿ, ಮೊದಲು ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ. ನಿಮ್ಮ ಅಮ್ಮ ಹೆಂಗದಾರ ಏನು ಎತ್ತ ಅಂತೇಳಿ ನೋಡ್ಕೊಂಡು ವಿಚಾರಿಸಿ ಎಷ್ಟು ರೊಕ್ಕ ಖರ್ಚಾಕೈತಿ ಏನು ಅಂತೇಳಿ ನೋಡ್ತೀನಿ. ಎಷ್ಟು ಸಹಾಯ ಮಾಡೋಕ್ಕಾಗ್ತೈತೋ ಅಷ್ಟು ಸಾಧ್ಯನೋ ಅಷ್ಟು ಮಾಡ್ತೇವಂತ. ಆತಣ್ಣ, ನಿಮ್ಮಿಂದ ಭಾಳ ಉಪಕಾರ ಆತು. ನಡಿ ನಡಿ. ಆಮೇಲೆ ಇನ್ನೊಂದು, ಈ ವಿಷಯನ ನನಗೆ ನಿನಗ ಅಣ್ಣಗ ಅಷ್ಟೇ ಗೊತ್ತಿರಬೇಕು, ಮತ್ತೊಬ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಅಣ್ಣ, ನನ್ನ ಮನ ನಾನು ಯಾಕೆ ಹರಾಜ್ ಹಾಕೊಳ್ಳೋಣ? ಇನ್ನೊಬ್ರಿಗೆ ಯಾರ ಮುಂದೂ ನಾನು ಇದ್ರ ಬಗ್ಗೆ ಹೇಳೋದೇ ಇಲ್ಲ. ಸರಿ ನಡಿ, ಈಗ ಸದ್ಯಕ್ಕೆ ಅಣ್ಣಾರ್ಗೆ ನಿನ್ನ ಮೇಲೆ ನಂಬಿಕೆ ಬರೋ ತನಕ ನೀನು ಹಿಂಗ ನೋಡ್ಪಾ. ಬೇಕಾದಾಗ್ಲಣ್ಣ, ಆದಷ್ಟು ಜಲ್ದಿ ಅವ್ರ ವಿಶ್ವಾಸನ ಕಳಿಸ್ಕೋತೇನೆ ನಾನು. ಹಂಗಾಗಬೇಕಂದ್ರೆ ಚಂದ ಕೆಲಸ ಮಾಡ್ಬೇಕು. ಇನ್ಮೇಲೆ ನೀನುಂಟು ನಿನ್ನ ಕೆಲಸ ಉಂಟು ಅಷ್ಟೇ. ನಿಮ್ಮ ಅಮ್ಮಂದು ಎಲ್ಲ ಜವಾಬ್ದಾರಿ ಚಂದಾಗಿ ನಡ್ಸ್ಕೊಂಡು ಹೋಗು. ಅವರಿಗೂ ಬೇಜಾರಾಗೋ ಥರ ಮಾಡಬೇಡ. ಆದಷ್ಟು ಜಲ್ದಿ ನಿಮ್ಮ ಅಕ್ಕಂದು ಮದುವೆ ಮಾಡ್ಕೊಂಡ್ ಮಾಡುವಂತಿ. ಸರಿ ಅಣ್ಣ.